ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಯ ಗಡೀಪಾರ ಆಯಿತು, ಯಾವಾಗ ಮನೆ ಬಿಡ್ತಾರೆ? ಈ ತರಹದ ಡೌಟ್ಗಳು ನಿಮ್ಮ ಮನಸ್ಸಲ್ಲಿದ್ರೆ ಸ್ವಲ್ಪ ದಿನ ಹಂಗೆ ಇರಲಿ. ತಿಮರೋಡಿಗೆ ಗಡೀಪಾರು ಇದೆಯಾ? ಹಾಗಾದ್ರೆ 1 ತಿಂಗಳ ಟೈಮು, ಈಗಲೇ ಹೊರಟು ಬಿಡಿ ಅಂತ ಒಂದಷ್ಟು ಜನ. ತಕ್ಷಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತೊರೆಯಬೇಕಾ ತಿಮರೋಡಿ? ಕ್ವಶ್ಚನ್ ಮಾರ್ಕ್. ತಿಮರೋಡಿ ಗಡೀಪಾರು ಪ್ರಕ್ರಿಯೆ ಶುರುವಾಗಿ ಬಿಟ್ಟಿದೆಯಾ? ಈಗಲೇ ಹೊರಟು ಬಿಡಿ ಮಹೇಶಣ್ಣ ಅಂತ ಒಂದಷ್ಟು ಕಮೆಂಟ್ ಆಗ್ತವ್ರೆ. ಅಥವಾ ದಾಖಾ ಜಿಲ್ಲೆ ತೊರೆಯಲು ತಿಂಗಳು ಟೈಮ್ ಇರುತ್ತಾ? ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಕೈಗೆ ತಲುಪಿದೆಯಾ ಆದೇಶದ ಪ್ರತಿ? ತಿಮರೋಡಿಗಾಗಿ ದಕ್ಷಿಣ ಕನ್ನಡ ಪೊಲೀಸರು ಶೋಧ ಶುರು ಮಾಡಿದ್ದಾರೆ. ತಿಮರೋಡಿ ಬೆಳ್ತಂಗಡಿಯಲ್ಲೇ ಇದ್ದಾರಾ? ಎಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ? ತಿಮರೋಡಿಗೆ ಗಡೀಪಾರು ಇದೆಯಾ? 1 ತಿಂಗಳ ಟೈಮು ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣು ಬಿಟ್ಟು ನೋಡೋದಕ್ಕಾಯ್ತಾ ಇಲ್ಲ. ಕೆಲವರಂತಾರೆ ಹುಟ್ಟಿರೋ ಲುಂಗಿಯನ್ನ ಹಂಗೆ ಇಟ್ಕೊಳ್ಳಿ, ಬಟ್ಟೆ ಬರೆಗಳನ್ನ ಪ್ಯಾಕ್ ಮಾಡಿ ಈಗಲೇ ದಕ್ಷಿಣ ಕನ್ನಡನ ಬಿಟ್ಟು ಹೋಗಿ ಅಂತ ಒಂದಷ್ಟು ಜನ. ಅದೇನು ಸಂತೋಷ, ರೀತಿ ರಿವಾಜಿಲ್ವಾ? ಗಡೀಪಾರು ಪ್ರತಿ ಬಂದ ಕೂಡಲೇ ತೊಟ್ಟ ಉಡುಗೆಯಲ್ಲಿ ಎದ್ದು ಓಡೋದಕ್ಕೇನು ಬ್ರಿಟಿಷರ ಕಾಲಘಟ್ಟದಲ್ಲ ಇದ್ದೀವಿ? ಬ್ರಿಟಿಷರ ಟೈಮಲ್ಲಿ ಹಂಗೆ. ಬ್ರಿಟಿಷರ ಸಂದರ್ಭದಲ್ಲಿ ಎದುರಾಳಿ ಇವನೇ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ತೆಗೆಯೋದು, ಬೋನಿಗೆ ಹಾಕೋದೆ. ಆ ಕಾಲಘಟ್ಟದಲ್ಲಿ ಬದುಕ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ನಿಮ್ಮ ಒಂದು ಸಾಮಾನ್ಯ ಜ್ಞಾನಕ್ಕಾಗಿ ಹೇಳ್ತಾ ಇದ್ದೀನಿ. ಈ ಗಡೀಪಾರು ಆದೇಶ ಇವತ್ತು ನಿನ್ನೆಯದಲ್ಲ, ಇದೇ ತಿಂಗಳ 17ನೇ ತಾರೀಕಿಗೆ ಇದು ಅನೌನ್ಸ್ ಆಗಿತ್ತು. 17ನೇ ತಾರೀಕಿನಂದೇ ಮಹೇಶ್ ಶೆಟ್ಟಿ ತಿಮರೋಡಿಗೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿತ್ತು. 23ನೇ ತಾರೀಕು ಶಾಂತ ಸಂಜೆ 5:15 ಗಡೀಪಾರ ಆಗಿರೋದು. 17ನೇ ತಾರೀಕು ಮಠ ಮಧ್ಯಾಹ್ನವೇ ಮಹೇಶ್ ಶೆಟ್ಟಿ ತಿಮರೋಡಿಗೆ ಗಡೀಪಾರಿನ ಮಾಹಿತಿಯನ್ನ ಕೊಡಲಾಗಿತ್ತು. ಸೊ ಈಗ ಆ ಒಂದು ಪ್ರಕ್ರಿಯೆಯ ಅಧಿಕೃತವಾದಂತಹ ಪ್ರಾಸೆಸ್ ಆರಂಭಗೊಂಡಿದೆ. 1 ವರ್ಷ ಗಡೀಪಾರು ರಾಯಚೂರಿನ ಮಾನ್ವಿ ಎನ್ನುವಂತಹ ಪ್ರದೇಶದಲ್ಲಿ ಬಾಡಿಗೆ ಮನೆ ಮಾಡ್ಕತ್ತಿರೋ, ಮರದ ಕೆಳಗೆ ಮಲಕ್ಕತ್ತಿರೋ, ಮಾನ್ವಿಗೆ ಹೋಗಬೇಕು. ಹಂಗಂದ ಮಾತ್ರಕ್ಕೆ ಉಟ್ಟ ಉಡುಗೆಯಲ್ಲಿ, ತೊಟ್ಟ ಪಾದರಕ್ಷೆಯಲ್ಲಿ, ಕಟ್ಕೊಂಡಿರೋ ಬ್ಯಾಗನ್ನ ಇಟ್ಕೊಂಡು ಎದ್ದು ಓಡಬೇಕು ಅನ್ನೋ ಪ್ರೊಸೀಜರ್ ಇಲ್ಲ. ಅದಕ್ಕೊಂದು ಕಾಲಾವಧಿ ಇರ್ತವೆ. 1 ವಾರನೋ 2 ವಾರನೋ 1 ತಿಂಗಳು ಒಂದು ಕಾಲಾವಕಾಶ ಇರುತ್ತ್ರಿ. ಮನುಷ್ಯನಿಗೆ ಎದುರಿಸಿರು ಆದರೂ ಬಿಡಬೇಕಲ್ಲ. ಕುಟುಂಬಸ್ಥರಿಗೆ ಹೇಳಿ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡಿ. ಇದ್ದಕ್ಕಿದ್ದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆನ ಬಿಟ್ಟು ರಾಯಚೂರು ಬಸ್ ಹತ್ಕೊಂಡು ಮಾನ್ವಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಎಲ್ಲಿ ಬದುಕೋದು? ಮನುಷ್ಯನಿಗೆ ಒಂದು ಹಕ್ಕಿಲ್ವಾ? ಮನೆ ಮಾಡ್ಕೋಬೇಕು. ಕಾನೂನಿನಲ್ಲಿ ಇದಕ್ಕೆಲ್ಲ ಅವಕಾಶಗಳಿದ್ದಾವೆ. ಕಾನೂನಲ್ಲಿ ಅವಕಾಶ ಇದ್ದಾವೆ. ಕೊಲೆ ಕೇಸ್ನಲ್ಲಿ ಅಪರಾಧಿ ಕಟಕಟೆಯಲ್ಲಿ ನಿಂತ್ಕೊಂಡಾಗ ಆ ಆರೋಪಿಗೆ ಬಿಡುಗಡೆಯಾಗಬಹುದಾದ ಸಾಕ್ಷಿಗಳಿದಾವ ಅಂತ ನ್ಯಾಯಾಲಯ ನೋಡುತ್ತೆ. ಅಂದರೆ ಒಬ್ಬ ಮನುಷ್ಯನಿಗೆ ಬದುಕುವ ಹಕ್ಕನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕೊಡೋ ಪ್ರಯತ್ನಗಳಾಗ್ತವೆ ನ್ಯಾಯಾಲಯದಲ್ಲೂ. ರಾಜ್ಯದಲ್ಲಿ ಯಾವುದೋ ಒಂದು ಆರೋಪದ ಮೇಲೆ ಗಡೀಪಾರು ಆದೇಶ ಅಂತ ಬಂದಾಗ ಆ ಪ್ರತಿ ಕೈಗೆ ಸಿಕ್ಕ ತಕ್ಷಣ ತೊಟ್ಟಿರೋ ಉಡುಗೆಯಲ್ಲಿ ಓಡಬೇಕು ಅಂತಿಲ್ಲ. ಆ ಮನುಷ್ಯನಿಗೊಂದು ಮೂಲಭೂತವಾದಂಥ ಅನುಕೂಲಗಳನ್ನು ಕಾನೂನು ಕೊಡುತ್ತೆ. ರಾಯಚೂರಿನಲ್ಲಿ ಎಲ್ಲಿರಬೇಕು, ಎಲ್ಲಿ ಉಳ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟ ಜಾಗಗಳನ್ನು ಹುಡುಕುವಂತಹ ಪ್ರಯತ್ನ. ಏಕಾಏಕಿ ಎದ್ದು ಹೋಗುವಂತಹ ಕಾನೂನಲ್ಲ ನಮ್ಮ ಕಾನೂನು. ಸೊ ಅವರಿಗೆ 1 ತಿಂಗಳ ಕಾಲಾವಧಿಗಳು ಇರಬಹುದು ಎಂದು ಶಂಕಿಸಲಾಗಿದೆ. ಇದನ್ನು ನಾವು ದೃಢೀಕರಿಸ್ತಾ ಇಲ್ಲ, ಕಾರಣ ಗಡೀಪಾರು ಪ್ರಾಸೆಸ್ಗಳು ಹಂಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಕೇಳೋದಕ್ಕೆ ಅವ್ರ ಕಡೆಯವರಿಗೆ ಫೋನ್ ಮಾಡಿದ್ದೆ. ಆ ಸಂದರ್ಭದಲ್ಲಿ 17ನೇ ತಾರೀಕೆ ಆ ಬಗ್ಗೆ ಗಡೀಪಾರಿನ ಮಾಹಿತಿ ತಿಮರೋಡಿಗಿತ್ತು. ಇನ್ನು ಗಡೀಪಾರಿನ ಆದೇಶದ ಪ್ರತಿಯಲ್ಲೂ ಕೂಡ 1 ತಿಂಗಳ ಕಾಲಾವಧಿ, ಈ ಅರ್ಥಗಳಲ್ಲೆಲ್ಲ ಚರ್ಚೆಗಳಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವಂತಹದ್ದು ನಿಜಕ್ಕೂ ಅಧಿಕೃತ ಆದೇಶದ ನಂತರವಷ್ಟೇ ಗೊತ್ತಾಗಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.